ಆರ್ಸಿಬಿ ವರ್ಸಸ್ ಪಂಜಾಬ್ ಹೈ ವೋಲ್ಟೇಜ್ ಕದನ. ರಣರೋಚಕ ಪಂದ್ಯವನ್ನು ನೋಡಲಿಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಆರ್ಸಿಬಿ ವರ್ಸಸ್ ಪಂಜಾಬ್ ಹೈ ವೋಲ್ಟೇಜ್ ಕದನ. ರಣರೋಚಕ ಪಂದ್ಯವನ್ನು ನೋಡಲಿಕ್ಕೆ ವೇದಿಕೆ ಸಜ್ಜಾಗಿದೆ. ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಎಲ್ಇಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಅನೇಕ ಬಾರ್ ಪಬ್ಗಳೆಲ್ಲ ಫುಲ್ ಆಗಿರ್ತದೆ ಜನ. ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಮೈದಾನದಲ್ಲೇ ಇವತ್ತು ಎಲ್ಇಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮ್ಯಾಚ್ ನೋಡಿ ಎಂಟರ್ಟೈನ್ಮೆಂಟ್ ಅನ್ನ ಪಡೀರಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆರ್ಸಿಬಿ ಹುರಿ ತುಂಬಿಸ್ಲಿಕ್ಕೆ ಚಿಯರ್ ಗರ್ಲ್ಸ್ ಈಗ ಸಾಥನ್ನ ಕೊಡ್ತಾರೆ. ಆರ್ಸಿಬಿ ವರ್ಸಸ್ ಪಂಜಾಬ್ ಹೈ ವೋಲ್ಟೇಜ್ ಕದನ ಇದೆ. ಕಳೆದ 5 ಮ್ಯಾಚ್ ಅನ್ನ ಗಮನಿಸಿದ್ರೆ ನಾವು ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಮೈದಾನ ಚೇರ್ಗಳೆಲ್ಲ ಹಾಕಿದ್ದಾರೆ. ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನ ಒಂದು ಹೆಮ್ಮೆ, ಬೆಂಗಳೂರಿನ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಇವತ್ತು ಆರ್ಸಿಬಿ ಕೆಲಸ ಮಾಡ್ತಾ ಇದೆ. ಆರ್ಸಿಬಿ ಒಳ್ಳೆ ಆಟ ಆಡ್ತಾ ಇದೆ. ಈ 18ರ ಆವೃತ್ತಿಯಲ್ಲಿ ಸಾಕಷ್ಟು ಮೊದಲೊಂದು 2-3 ಮ್ಯಾಚಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಕೂಡ ಆಮೇಲೆಲ್ಲ ಗೆದ್ಕೊಂಡು ಬಂದಿದೆ. ಆಮೇಲೆ ಸಾಕಷ್ಟು ಲೆಕ್ಕಾಚಾರಗಳು ಏನು ನಡೀತಾ ಇತ್ತಂದರೆ 5 ಬಾರಿ IPL ಟ್ರೋಫಿ ಗೆದ್ದಿರುವಂತಹ ಮುಂಬೈ ಇಂಡಿಯನ್ಸ್ ಎಲ್ಲಾದರೂ ಇವತ್ತು ಫೈನಲಿಗೆ ಬಂದಿದ್ರೆ ಆರ್ಸಿಬಿಗೆ ತುಂಬ ಟಫ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವೂ ಇತ್ತು. ಇನ್ನು ಫೈನಲಿಗೆ ಬರೋದಕ್ಕಿಂತ ಮುಂಚೆನೇ ಪಂಜಾಬ್ ಅವ್ರನ್ನ ಮನೆ ಕಳಿಸ್ಬಿಟ್ರು. ಪಂಜಾಬು ಕೂಡ ಏನು ತುಂಬ ವೀಕ್ ಟೀಮ್ ಅಂತ ಹೇಳೋಕ್ಕಾಗಲ್ಲ. ಪಂಜಾಬು ಕೂಡ ಒಳ್ಳೆ ಫಾರ್ಮಲ್ ಇದೆ ಈ ಸಲ. ಸೇಮ್ ಈಗ ಆರ್ಸಿಬಿ ಯಾವ ಥರ ಕನಸು ಕಾಣ್ತಾ ಇದೆ ಅದೇ ಥರ ಪಂಜಾಬ್ ಕೂಡ ಕನಸು ಕಾಣ್ತಾ ಇದೆ ಕಪ್ ಗೆಲ್ಲಲಿಕ್ಕೆ. ಇನ್ನು ಬಿಜಿಎಸ್ ಮೈದಾನದಲ್ಲಿ ಮ್ಯಾಚ್ ವೀಕ್ಷಣೆಗೆ ಸಕಲ ತಯಾರಿ ನಡೀತಾ ಇದೆ. 60x25 ಅಡಿ ಎಲ್ಇಡಿ ಸ್ಕ್ರೀನ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಮಾಡಿದ್ದಾರೆ. 10,000 ಆರ್ಸಿಬಿ ಅಭಿಮಾನಿಗಳಿಗೆ IPL ನೋಡಲು ವ್ಯವಸ್ಥೆ. 10,000 ಆರ್ಸಿಬಿ ಫ್ಯಾನ್ಸ್ಗಳು. ಉಚಿತ ಪ್ರವೇಶದ ಜೊತೆ ಇವತ್ತು ಖಚಿತ ಮನೋರಂಜನೆ ಸಿಗುತ್ತೆ. ಇವತ್ತು 4 ಗಂಟೆಯಿಂದ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉಚಿತ ಪ್ರವೇಶ, ಖಚಿತ ಮನೋರಂಜನೆ. ಹೈ ವೋಲ್ಟೇಜ್ ಮ್ಯಾಚ್ ನೋಡಲಿಕ್ಕೆ ಅಭಿಮಾನಿಗಳು ಕಾತುಕರಾಗಿದ್ದಾರೆ, ಉತ್ಸುಕರಾಗಿದ್ದಾರೆ. ಬಿಜಿಎಸ್ ಮೈದಾನದಲ್ಲಿ ಮ್ಯಾಚ್ ವೀಕ್ಷಣೆಗೆ ಎಲ್ಲ ರೀತಿಯಾದಂಥ ಸಕಲ ತಯಾರಿ. ಒಂದು ಕಡೆ ದೇಶ ವಿದೇಶದಲ್ಲೂ ಕೂಡ ಇವತ್ತು ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಒಂದು ಕಡೆ ಎಲ್ಇಡಿ ಸ್ಕ್ರೀನ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಮಾಡಿದ್ದಾರೆ. 10,000 ಆರ್ಸಿಬಿ ಫ್ಯಾನ್ಗಳಿಗೆ IPL ವ್ಯವಸ್ಥೆ ಮಾಡಲಿಕ್ಕೆ, ಅಲ್ಲಿ ನೋಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಉಚಿತ ಪ್ರವೇಶ. ಬರೀ 10,000 ಅಷ್ಟೇ ಫ್ಯಾನ್ಸ್ ಅಲ್ಲ, ಕೋಟಿ ಜನ ಇದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ಸಾಗರೋಪಾದಿಯಾಗಿ ಇವತ್ತು ಆ ಮ್ಯಾಚನ್ನು ನೋಡಲಿಕ್ಕೆ ಒಂಥರ ಉತ್ಸುಕರಾಗಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಬರೀ 10,000 ಜನಗಳಿಗೆ ಮಾತ್ರ ಸೀಮಿತ ಅಲ್ಲ ಆರ್ಸಿಬಿ. ಇವತ್ತು ಆರ್ಸಿಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅವರ ಅಭಿಮಾನಿಗಳು ಕೂಡ ರಾಯಲ್ ಆಗೇ ಇದ್ದಾರೆ, ರಾಯಲ್ ಆಗಿ ಥಿಂಕಿಂಗ್ ಮಾಡ್ತಾ ಇರ್ತಾರೆ. 18 ವರ್ಷದಿಂದ ಇದ್ದಂಥ ಪ್ರೀತಿ, 18 ವರ್ಷದಿಂದ ಇದ್ದಂತಹ ಆ ಒಂದು ಕ್ರೇಜ್ ಇನ್ನೂ ಕೂಡ ಹಾಗೆ ಇದೆ, ಕಮ್ಮಿ ಆಗಿಲ್ಲ. ಈ ಸಲ ಗೆಲ್ಲಿಲ್ವಾ, ನೆಕ್ಸ್ಟ್ ಇಯರ್ ಗೆಲ್ತಾರೆ, ಕಪ್ ಮಾತ್ರ ನಮ್ಮದೇ. ಇದು ಸಹಜವಾಗಿ ಆರ್ಸಿಬಿ ಫ್ಯಾನ್ಸಲ್ಲೇ ಕೇಳಿ ಬರ್ತಾ ಇರುವಂತಹ ಮಾತುಗಳು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಪ್ರೀತಿಯಿಂದ ಬೆಂಗಳೂರಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಇವತ್ತು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಇಂತಹ ಒಂದು ವ್ಯವಸ್ಥೆಗಳು ಬೆಂಗಳೂರಿನ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತದೆ. ಸಾಕಷ್ಟು ಅಭಿಮಾನಿಗಳು ಕೂಡ ಮಾತಾಡಿದ್ದಾರೆ, ರಾಜಕಾರಣಿಗಳು ಮಾತಾಡಿದ್ದಾರೆ. ಈ ಸಲ ವಿಶ್ ಮಾಡಿದ್ದಾರೆ ಎಲ್ಲ. ಬಹಳ ವಿಶೇಷವಾಗಿ ಆರ್ಸಿಬಿ ಟೀ ಶರ್ಟನ್ನು ಹಾಕ್ಕೊಂಡೇ ವಿಶ್ ಮಾಡಿದ್ದಾರೆ ಅನೇಕ ಜನ. ದೇವರ ಹತ್ರ ಪೂಜೆ ಅದೆಲ್ಲ ಮಾಡಿಸ್ತಿದ್ದಾರೆ. ಬೇಡ್ಕೊಂಡಿದೀವಿ. ಅದು ಲೈಕ್ ಏನಂತ ಹೇಳಿದ್ರೆ, ಎಷ್ಟೊಂದ್ ಜನ ಬೇಡ್ಕೊಂಡಿರ್ತಾರೆ. ವಿನ್ ಆದ್ರೂ ಖುಷಿ, ವಿನ್ ಆಗಿಲ್ಲ ಅಂದ್ರೂ ಖುಷಿ. ಆದ್ರೆ 200 ಅಲ್ಲ 500% ಅವ್ರು ವಿನ್ ಆಗ್ತಾರೆ. ಯಾಕಂದ್ರೆ ಎಲ್ಲಾರ್ದು ಸಪೋರ್ಟ್, ಬ್ಲೆಸ್ಸಿಂಗ್ಸ್, ದೇವ್ರ ಬ್ಲೆಸ್ಸಿಂಗ್ಸ್, ಚಾಮುಂಡಿ ತಾಯಿದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಸೊ ವಿನ್ ಆಗೇ ಆಗ್ತೀವಿ ಈ ಸಲ. ಮುಂಗಾರು ಮಳೆ ಬೇಗ ಬಂದು ನೀರಿನ ಬರ ನಿಗ್ಸಿದೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ. ಆದ್ರೆ ಈ ತಡವಾಗಿ ಬರ್ತಾ ಇರೋ IPL ಕಪ್ಪು ನಮ್ಗೆ ಈ ಬರವನ್ನು ನೀಗಿಸ್ಲಿ. ತಡವಾದ್ರೂ ಪರವಾಗಿಲ್ಲ. ಜೈ RCB, ಜೈ ವಿರಾಟ್ ಕೊಹ್ಲಿ, ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ತಾವೀಗ ಸೆಲೆಬ್ರೇಷನ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀರಾ? ಸೆಲೆಬ್ರೇಷನ್ ನಮ್ಗೆ ಕಪ್ ಗೆಲ್ಲೋದೇ ಒಂದು ಸೆಲೆಬ್ರೇಷನ್ ಮೇಡಮ್. ಇದು ನಿರಂತರವಾಗಿ ಈ ತಿಂಗಳೆಲ್ಲ, ಜೂನ್ ತಿಂಗಳೆಲ್ಲ ಸೆಲೆಬ್ರೇಷನ್ ನಡೀತಾನೆ ಇರಲಿ ಅಂತ. ಯಾಕಂದ್ರೆ 18 ವರ್ಷ ಅಲ್ವಾ, ಕನಿಷ್ಠ ಪಕ್ಷ 18 ದಿವಸನಾದ್ರೂ ನಾವು ಸೆಲೆಬ್ರೇಷನ್ ಮಾಡಬೇಕು. ಮತ್ತೊಮ್ಮೆ ಹೀಗೆ RCB ತಂಡಕ್ಕೆ ಶುಭವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿ ಹೆಚ್ಚು ಜನ ಸೇರೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟರು ನಮ್ಮ ಶಾಸಕರಾದ ಪ್ರಿಯಾ ಕೃಷ್ಣ ಅವ್ರಿಗೆ, ಅವರ ತಂದೆ ಆದ ವಿಜಯನಗರ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪ ಅವ್ರಿಗೆ, ನಮ್ಮ ಎಲ್ಲ ನಾಗರಿಕರು ಹಾಗೂ ಎಲ್ಲ ಇಲ್ಲಿನ ಸೇರೋ ಎಲ್ಲ ಬಂಧು
ಭಗಿನಿಯರ ಪರವಾಗಿ ಧನ್ಯವಾದ ಅರ್ಪಿಸ್ತೀವಿ. ಮುಂಗಾರು ಮಳೆ ಖಂಡಿತವಾಗ್ಲೂ ಕನಸು ನನ್ಸಾಗೆ ಆಗುತ್ತೆ. 18 ವರ್ಷಕ್ಕೆ ನಮ್ದೇ ಕಪ್ಪು. ಯಾಕೆಂದ್ರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ 18, ಈ ಸೀಸನ್ ಕೂಡ 18. ಈ ಸಲ 100% ಕಪ್ ಹೊಡೆದೇ ಹೊಡಿತೀವಿ. ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಸೆಲೆಬ್ರೇಷನ್ ಯಾವ ತರ ಮಾಡ್ಬೇಕಂತ ಪ್ಲಾನ್? ಆಲ್ಮೋಸ್ಟ್ ನಾವು ಮಾರ್ನಿಂಗ್ 6 ಗಂಟೆಯಿಂದ ನಮ್ಮ ಈ ಜೀಪಲ್ಲಿ ಆಲ್ಮೋಸ್ಟ್ ಬೆಂಗಳೂರು ರೌಂಡ್ ಆಗ್ತಾ ಇದೀವಿ. ತುಂಬಾ ಜನ ಫ್ಯಾನ್ಸು ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ. 7:30 ನೋಡೋಣ, 7:30 ಮ್ಯಾಚ್ ಸ್ಟಾರ್ಟ್ ಆಗಲಿ. ಏನು ಅಂದರೆ ಇವತ್ತು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರೆ 100% ನಮ್ಮದೇ. ನೋಡೋಣ ಏನಾಗುತ್ತೆ ಅಂತ.